ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕುಂಬಳಕಾಯ್ದು ಚಿಗುರು ಇರುತ್ತಲ್ಲ, ಎಲೆಯದು, ಅದನ್ನ ಕಿತ್ಕೊಂಬಂದು ಸಾರು ಮಾಡೋದನ್ನ ತೋರಿಸ್ತಿದ್ದೀನಿ. ಅದು ಕಿತ್ಕೊಂಬಂದು ನೀಟಾಗಿ ಬಿಡಿಸಿ ಸಣ್ಣ ಸಣ್ಣ ಕಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಇದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರು ಬಿಸಿ ಆದ ನಂತರ ನಾನು ಅವರೆಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ತೊಗರಿಬೇಳೆ ಕೆಲವರು ಹಾಕ್ತಾರೆ, ಇಲ್ಲ ಎರಡು 50-50 ಹಾಕ್ತಾರೆ ಅವರೆಬೇಳೆ ತೊಗರಿಬೇಳೆ. ನನಗೆ ಗೊತ್ತಾದ ಮಟ್ಟಿಗೆ ಈ ಸೊಪ್ಪಿಗೆ ಅವರೆಬೇಳೆನೇ ಪರ್ಫೆಕ್ಟ್ ಅಂತ ಅನಿಸುತ್ತೆ ನನಗೆ. ನೀವು ಯಾವ ಥರ ಮಾಡ್ತೀರಾ, ಏನು ಹಾಕ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಒಂದು ಸಾರಿ ನಾನು ಹೇಗೆ ಮಾಡ್ತೀನಿ ಅದನ್ನು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ ನನಗೆ. ಒಂದು 5 ನಿಮಿಷ ಬೇಳೆ ಕುದಿಸ್ಕೊಂಡಿದ್ದಾದಮೇಲೆ ಹಸಿ ಮೆಣಸಿನ್ಕಾಯಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಟೊಮೊಟೊ 2 ಹಚ್ಚಿಟ್ಕೊಂಡಿದ್ದೆ. ಒಂದು 10 ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂಡಿದ್ದೀನಿ. ಬದನೆಕಾಯಿ, ಎಳೆ ಬದನೆಕಾಯಿ ಒಂದು 2 ಹಚ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಕಾಯಿ ಹಾಕ್ಬೋದು, ಮುರಿದು ಹಾಕ್ಬೇಕೇನಂತಿಲ್ಲ. ಬಟ್ ನಾವು ಇದನ್ನು ಮಿಕ್ಸಿಗೇನು ಹಾಕಲ್ವಲ್ಲ, ಅದಕ್ಕೆ ಖಾರ ಅದಕ್ಕೆ ಸರಿಯಾಗಿ ಸೇರ್ಕೋಬೇಕು ಅಂತ ಅನಿಸಿದ್ರೆ ಮುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸಿ ಮೆಣಸಿನ್ಕಾಯಿ, ಬೇಳೆ, ಬದನೆಕಾಯಿ, ಟೊಮೊಟೊ 3 ಸೇರಿಸ್ಕೊಂಡು ಒಂಚೂರು ಉಕ್ಕು ಬರೋವರೆಗೂ ಹಂಗೆ ಬೇಯಿಸ್ಕೊಳ್ಳೋಣ. ಮತ್ತು ಸೊಪ್ಪು ಸೇರಿಸ್ಕೊತೀನಿ. ನಾವು ಯಾವುದೇ ಸೊಪ್ಪು ಸಾರು ಮಾಡಿದ್ರೆ ಬದನೆಕಾಯಿ ಒಂದಾದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಈ ಸೊಪ್ಪು ಸಾರು ನಾವು ಕುಕ್ಕರಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಇಂಚು ಒಂದು 5 ಮಿನಿಟ್ಸ್ ಹಂಗೂ ಹಿಂಗೂ ಸೇಮ್ ಟೈಮಲ್ಲೇ ಆಗುತ್ತೆ. ಅದರಲ್ಲಾದರೆ ಒಂದೇ ಸರಿ ಹಾಕಿ ಇಟ್ಕೋಬೋದು. ಬಟ್ ಇದು ಒಂಥರ ಲೇಯರ್ ಥರ ಬೆಂದ್ಕೊಂಡು ನಾವು ಹಾಕ್ಕೊತಾ ಇದ್ದರೆ ಈ ಟೇಸ್ಟ್ ಚೆನ್ನಾಗಿರುತ್ತೆ ಸಾರು. ಒಂದು ಸಾರಿ ಟ್ರೈ ಮಾಡಿ ನೋಡಿ, ನೀವು ಯಾರಾದರೂ ಕುಕ್ಕರಲ್ಲಿ ಮಾಡೋರಿದ್ದರೆ. ಒಂದು ಸ್ವಲ್ಪ ಪೇಷನ್ಸ್ ತಗೊಂಡು ಪಾತ್ರೆಯಲ್ಲಿ ಮಾಡಿ ನೋಡಿ ಒಂದು ಸಾರಿ. ನಾನು ಸೊಪ್ಪು ಸೇರಿಸ್ಕೊಂಡಿದ್ದು ಒಂದು 5 ನಿಮಿಷಕ್ಕೆ ಮೆತ್ತಗಾಗೋಗುತ್ತೆ. ಸೊಪ್ಪೇನು ಜಾಸ್ತಿ ಹೊತ್ತು ಬೇಯಲ್ಲ ಎಲ್ಲೂ. ಇದಕ್ಕೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ನಾನೀಗ. ಮಸಾಲೆ ಅಂತಂದರೆ ಏನಿರಲ್ಲ ಹೆಚ್ಚಾಗಿ. ಈರುಳ್ಳಿ, ಬೆಳ್ಳುಳ್ಳಿ, ಒಂಚೂರು ಜೀರಿಗೆ, ಮೆಣಸಿನ ಪುಡಿ, ಅರಿಶಿನ, ಒಂದು ಚಿಟಿಕೆಯಷ್ಟು ಧನಿಯಾ ಪೌಡ್ರ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನನಗೇನೋ ಇಷ್ಟ, ಅದಕ್ಕೆ ಒಂಚೂರು ಹಾಕ್ಕೊಂಡಿದ್ದೀನಿ. ಈ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ, ಯಾಕಂದರೆ ಆಲ್ರೆಡಿ ಸೊಪ್ಪು ಬೇಳೆ ಎಲ್ಲ ಬೆಂದಿದೆ. ಈ ಮಸಾಲೆ ಒಂಚೂರು ಹಸಿ ಸ್ಮೆಲ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು, ಕಳ್ಳುಪ್ಪು ಸೇರಿಸ್ಕೊತಿದ್ದೀನಿ. ಇದೊಂದು ಸಾರಿ ಉಪ್ಪು ಬರೋವರೆಗೂ ಹಂಗೆ ಇಟ್ಕೊಂಡ್ಬಿಟ್ಟು ಬೆಂದಿದ್ದಾದಮೇಲೆ ನೋಡಿ, ಈಗ ರೆಡಿ ಆಗಿದೆ. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇನ್ನೊಂದೇನೆಂದರೆ, ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಂಡು ಸಾರು ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ಒಂದು ಸ್ವಲ್ಪ ದಪ್ಪನೇ ಇರಬೇಕು ಸಾರಿದು. ಹಾಗಂತ ಬೇಳೆ ಇದ್ದಾವಲ್ಲ, ತೀರಾ ನುಣ್ಣಗಾಗೋದ್ರೆ ಚೆನ್ನಾಗಿರಲ್ಲ. ಒಂಚೂರು ಬೇಳೆ ಥರ ಇದ್ದರೆ ಚೆನ್ನಾಗಿರುತ್ತೆ ಸಾರಲ್ಲಿ. ನಾನು ಇದು ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಆನಲ್ಲಿದೆ. ಒಂದು ಸ್ವಲ್ಪ ಸ್ಕಿಪ್ ಮಾಡಿ ಅದನ್ನ. ಗ್ಯಾಸ್ ಆಫ್ ಮಾಡಿಕೊಂಡು ಇದೆಲ್ಲ ಬಗ್ಸ್ಕೊತಾ ಇದ್ದೀನಿ. ನೀರು ಸಪ್ರೇಟು, ಸೊಪ್ಪು ಬೇಳೆ ಎಲ್ಲ ಸಪ್ರೇಟು ಮಾಡಿಕೊಂಡು ಇದನ್ನ ನಾವು ತೆಲುಗಲ್ಲಿ ಪಪ್ಪಗತ್ತಿ ಅಂತೀವಿ, ಕೋಲಿದು. ಇದರಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋದು. ನಾವು ಸ್ಮ್ಯಾಶರ್ ಇದ್ದರೂ ಮಾಡ್ಕೋಬೋದು, ಸ್ಟೀಲ್ದೆಲ್ಲ ಬಂದಿದೆಲ್ಲ ಈಗ ಅದರಲ್ಲಿ. ನಾವು ಯಾವಾಗೂ ಇದನ್ನೇ ಯೂಸ್ ಮಾಡ್ತೀವಿ, ಇದರಲ್ಲೇ ಮಾಡ್ತಾಯಿದ್ದೀವಿ. ಇದು ಕ್ಯಾಮ್ರಾಗೆ ಹತ್ತಿರ ಇರೋದಕ್ಕೋಸ್ಕರ ದೊಡ್ಡದಾಗಿ ಕಾಣಿಸ್ತಿದೆ, ಅಷ್ಟು ದೊಡ್ಡದೇನು ಇರಲ್ಲ. ತುಂಬ ಚೆನ್ನಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇನ್ನೊಂದೇನೆಂದರೆ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ನಾವು ಸೊಪ್ಪು ಯಾವ್ದು ತಿಂದ್ರೂ ಹೆಲ್ತ್ಗೆ ಒಳ್ಳೆಯದೇ. ಬಟ್ ಈ ಸೊಪ್ಪು ಎಲ್ಲ ಸೊಪ್ಪುಗಳಿಗಿಂತ ಇನ್ನೊಂಚೂರು ಬೆನಿಫಿಟ್ಸ್ ಜಾಸ್ತಿನೇ ಇದ್ದಾವೆ ಅಂತ ಹೇಳ್ತಾರೆ. ಇದು ಸಿಗೋದು ಅಪರೂಪನೇ. ಹಳ್ಳಿಗಳಲ್ಲಿರೋರ್ಗಾದ್ರೆ ಏನಾದರೂ ಸಿಗ್ಬೋದೇನೋ. ಸಿಕ್ಕಾಗದು ಮಿಸ್ ಮಾಡ್ಕೋಬೇಡಿ, ತಗೊಂಬಂದೊಂದು ಸಾರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಸಿಕ್ಕಿದ್ರೂ ಬೇರೆ ಸೊಪ್ಪಿನ ಜೊತೆ ಹಾಕ್ಕೊಂಡು ಮಾಡ್ಕೋಬೋದು, ಇದು ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನನಗೆ ಜಾಸ್ತಿನೇ ಸಿಕ್ಕಿತ್ತು, ನಾನು ಬರೀ ಅದೇ ಹಾಕಿ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಒಗ್ಗರಣೆಗೆ ಹಾಕ್ಕೊಳ್ಳೋ ಪಾತ್ರೆ ಸ್ವಲ್ಪ ತಳ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನನ್ನ ಪಾತ್ರೆ ಸ್ವಲ್ಪ ತೆಳುವಾಗೇ ಇದೆ, ಬೇಗ ಎಣ್ಣೆ ಸೀದೋಗೋ ಥರ ಆಗೋಗ್ತಾ ಇದೆ. ಒಗ್ಗರಣೆ ಖಾರ ಏನಾದರೂ ಕಡಿಮೆ ಇತ್ತಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದು ನಾವು 1-2-3 ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನನಗೆ ಕರೆಕ್ಟಾಗಿತ್ತು ಖಾರ, ನಾನೇನು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿಲ್ಲ. ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು, ಒಂಚೂರು ಜೀರಿಗೆ, ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ,
ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವ್ಯೂಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಏನಾದರೂ ರಿಮಾರ್ಕ್ ಅಂತ ಅನಿಸಿದ್ರೆ ನನ್ನ ವಿಡಿಯೋದಲ್ಲಿ ಕಾಮೆಂಟಲ್ಲಿ ಹೇಳಿ, ನಾನು ತಿದ್ಕೊತೀನಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಒಗ್ಗರಣೆಗೆ ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಕೊಂಡ್ರೆ ಆ ಆಯಿಲಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಆಗಿ ಕುದಿದ್ರೆ ಚೆನ್ನಾಗಿರುತ್ತೆ ಸಾರು. ಇಷ್ಟೇ ಸ್ನೇಹಿತರೆ, ಸಾರು ರೆಡಿ ಆಯಿತು. ನೀವು ಯಾವ ಥರ ಮಾಡ್ತೀರ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ನಾನೊಂದು ಸಾರಿ ಹಂಗೆ ಟ್ರೈ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.